ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಏನಾಯಿತು ಏನು ಅಪ್ಡೇಟು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬೃಹತ್ ಹೋರಾಟ ಕೂಡ ಮಾಡಿದ್ದಾರೆ. ಲೈಕ್ ಹೋರಾಟದಲ್ಲಿ 5,000 ಜನ ಪ್ರತಿಭಟನೆ ಕೂಡ ಮಾಡಿದೆ. ಇಲ್ಲಿ ವಿಪರ್ಯಾಸ ಅಂದರೆ ಲೈಕ್ ಕೆ ಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್ ಕೂಡ ಪ್ರತಿಭಟನೆ ಸ್ಥಳಕ್ಕೆ ಹೋಗಿ ಅವ್ರ ಜೊತೆ ಕೂಡ ಮಾತನಾಡಿದ್ದಾರೆ. ಇವರು ಸಚಿವರೇ ಕೂಡ ಹೋಗಿದ್ದಾರೆ. ನಿಮ್ಗೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನೇಮಕಾತಿದು ಎಷ್ಟು ಬಿಕ್ಕಟ್ಟು ಆಗಿದೆ ಅಂತ ಹೇಳಿ. ಲೈಕ್ ಒಳ ಮೀಸಲಾತಿ ಮಾಡದೇನೆ ನೀವು ನೇಮಕಾತಿ ಮಾಡಬಾರದು ಅಂತ ಕೂಡ ಹೇಳಿದ್ದಾರೆ. ಅವರು ಒಳ ಮೀಸಲಾತಿ ಅನ್ವಯ ಮಾತ್ರ 50,000 ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಹೇಳಿ ಬೃಹತ್ ಪ್ರತಿಭಟನೆ ಕೂಡ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೈಕ್ ಫ್ರೀಡಂ ಪಾರ್ಕ್ ಅಲ್ಲಿ ಸಿಎಂ ಅವರು ಏನ್ ಹೇಳ್ಬಿಟ್ಟಿದ್ದಾರೆ, 27ನೇ ತಾರೀಕು ನಂತರ ನಿಮಗೆ ಒಂದು ಸಚಿವ ಸಂಪುಟ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ. ಸಚಿವರು ಹೇಳಿರೋ ಪ್ರಕಾರ ಅಲ್ಲಿವರೆಗೂ ನಿಮಗೆ ಯಾವುದೇ ರೀತಿ ನೇಮಕಾತಿದ್ದು ನೋಟಿಫಿಕೇಶನ್ ಕೂಡ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಮನೆ ಉಪಮುಖ್ಯಮಂತ್ರಿಗಳು ಕೂಡ ಏನೋ ಒಂದು ಬಿಕ್ಕಟ್ಟನ್ನ ಮಾಡೋದಕ್ಕೆ ಏನೋ ಒಂದು ಅಖಾಡಕ್ಕಿಳಿದಾರಂತೆ. ಅವರ ಸಮುದಾಯದ ಸಚಿವರ ಜೊತೆ ಒಂದು ರಹಸ್ಯ ಸಭೆ ಮಾಡಿ ಏನೋ ಒಂದು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅಂತ. ಇದನ್ನು ಹೇಗೆ ಬಗೆಹರಿಸೋದು ಅಂತ ಹೊಸ ಸ್ಟ್ರಾಟಜಿಗಳನ್ನ ಹುಡುಕ್ತಾ ಇದ್ದಾರೆ. ಬಟ್ ಈ ಸ್ಟ್ರಾಟಜಿ ಮಾಡ್ತಾ ನಿಮಗೆ ನೇಮಕಾತಿ ಆಕಾಂಕ್ಷೆಗಳಿಗೆ ಡಿಲೇ ಕೂಡ ಆಗ್ತದೆ. ನಿಮ್ಮ ಜ್ಞಾಪನದಲ್ಲಿ ಇರಲಿ. ಇನ್ನು ನೈನ್ ಥಿಂಗ್, ಬೆಂಗಳೂರಲ್ಲಿ ಪೊಲೀಸರ ಗೋಳು ಕೇಳೋದೇ ಇಲ್ಲ. ಬಡ್ತಿ ಬಿಟ್ಕೊಡ್ರು ಕೂಡ 10 ವರ್ಷದಿಂದ ಟ್ರಾನ್ಸ್ಫರ್ ಇಲ್ವಂತೆ. 15% ಅಷ್ಟೇ ಅಂತರ್ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕೂಡ ಮಾಡಿದ್ದಾರೆ. ಕಾನ್ಸ್ಟೇಬಲ್ ಕೊರತೆ ಕೂಡ ಇದೆ ಅಂತೆ. ಲೈಕ್ ಕೆಲಸ ಮಾಡಲು ಸಿಬ್ಬಂದಿನೇ ಇಲ್ಲ, ನಿಮ್ಮನ್ನ ಹೇಗೆ ವರ್ಗಾವಣೆ ಕೂಡ ಮಾಡೋದು ಅಂತ ಹೇಳಿ ಪೊಲೀಸರು ಕೂಡ ಕೇಳ್ತಾ ಇದಾರಂತೆ. ಹಂಗಾಗಿ 100 ಸಿಬ್ಬಂದಿಗಳನ್ನ ಹಂತ ನೇಮಕಾತಿ ಕೂಡ ಮಾಡ್ತಾ ಇದಾರಂತೆ. ಲೈಕ್ ಈಗೇನೋ ಈ ಹಿಂದೆ ನಿಮಗೆ ನ್ಯಾಯಾಲಯ ಎಚ್ಚರಿಕೆ ಕೊಡುತ್ತು, ಪತಿ ಪತ್ನಿ ಹಾಗೂ ಮಾಜಿ ಸೈನಿಕರ ಪ್ರಕರಣದಲ್ಲಿ ಟ್ರಾನ್ಸ್ಫರ್ ಮತ್ತೆ ವರ್ಗಾವಣೆ ಕೂಡ ಮಾಡಿತ್ತು. ಬಟ್ ಅದರ ಸಾಮಾನ್ಯ ವರ್ಗದ ಪೊಲೀಸ್ ಸಿಬ್ಬಂದಿಗೆ ಟ್ರಾನ್ಸ್ಫರ್ ಕಾಲ ಕೂಡ ಕೂಡಿ ಬಂದಿಲ್ಲ. ಬರೋಬ್ಬರಿ 10 ವರ್ಷದಿಂದ ಪೊಲೀಸರು ವರ್ಗಾವಣೆಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದಾರೆ. ಹೊಸ ನೇಮಕಾತಿ ಕೂಡ ಇಲ್ಲ, ವರ್ಗಾವಣೆ ಕೂಡ ಇಲ್ಲ. ಕೆಲ ವರ್ಷದ ನೇಮಕಾತಿಗಳು ನಡೀತಾ ಇಲ್ಲ. ಈಗೇನೋ ಮನೆಯ ಗೃಹ ಸಚಿವರು ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಪೋರ್ಟಲ್ ಅಲ್ಲಿ ಕೂಡ ಹೆಚ್ಚು ಅಪ್ಲಿಕೇಶನ್ ಕೂಡ ಬಂದಿದೆ. ಆದ್ರೆ ಲೈಕ್ ಬಡ್ತಿ ಇದ್ರು ಕೂಡ ಸಾಕಷ್ಟು ಜನಕ್ಕೆ ಸಿಕ್ಕಿಲ್ಲ. ಈ ರೀತಿ ಸಮಸ್ಯೆ ಕೂಡ ಆಗಿದೆ ಅಂತ ಹೇಳಿ ಕೂಡ ಬಂದಿದೆ. ಇದೊಂದು ಪೊಲೀಸರ ಕತೆ. ಇನ್ನೊಂದು ನೇಮಕಾತಿ ಸಂಕಷ್ಟ ನಮಗೆ ಗೊತ್ತಿರುವಾಗ 27ನೇ ತಾರೀಕು ನೋಟಿಫಿಕೇಶನ್ ಕೂಡ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಇದನ್ನ ಹೇಗೆ ಬಗೆಹರಿಸಬೇಕು ಅಂತ ಹೇಳಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಗಮನಕ್ಕೆ ಇರಲಿ. ಥ್ಯಾಂಕ್ ಯು.